ವೀಕ್ಷಕರೇ, ಒಂದು ಕಾಲದಲ್ಲಿ ಮಾಟ ಮಂತ್ರ ಎಂಬ ಪದ ರಾಜ್ಯ ರಾಜಕಾರಣವನ್ನ ತೀವ್ರವಾಗಿಯೇ ನಡುಗಿಸಿತು. ಇದೀಗ ಅದೇ ಮಾಟ ಮಂತ್ರ ಚಿಕ್ಕಬಳ್ಳಾಪುರದ ರೈತರನ್ನ ಕಾಡುತ್ತಿದೆಯಾ ಎಂಬ ಪ್ರಶ್ನೆ ಮೂಡಿದೆ. ಇದಕ್ಕೆ ಕಾರಣ ಇಲ್ಲಿ ನೋಡಿ. ಹೀಗೆ ತೆಂಗಿನಕಾಯಿಗೆ ಅರಿಶಿನ ದಾರ ಕಟ್ಟಿ ಅದರ ಅಕ್ಕಪಕ್ಕ ನಿಂಬೆಹಣ್ಣು ಮತ್ತು ಅಕ್ಷತೆ ಹಾಕಿರುವ ದೃಶ್ಯ ಕಂಡು ಬಂದಿದ್ದ ಚಿಕ್ಕಬಳ್ಳಾಪುರ ತಾಲೂಕಿನ ಮೋಟ್ಲೂರು ಗ್ರಾಮದ ರೈತರೊಬ್ಬರ ತೋಟದಲ್ಲಿ. ಕೇತೇನಹಳ್ಳಿ ಮುಖ್ಯ ರಸ್ತೆಯ ಕಾಡು ಪ್ರದೇಶದಲ್ಲಿ ಕೇವಲ ಎರಡು ಮನೆಗಳಿರುವ ಗ್ರಾಮವನ್ನ ಮೋಟ್ಲೂರು ಎಂದು ಕರೆಯುತ್ತಾರೆ. ಇಲ್ಲಿ ಇರುವುದು ಎರಡೇ ಮನೆ, ಅದರಲ್ಲೂ 2 ಮನೆ ಸಂಬಂಧಿಕರದೇ ಆಗಿದೆ. ಅದರಲ್ಲಿ ಒಬ್ಬನ ತೋಟದಲ್ಲಿ ಇಂತಹ ಮಾಟ ಮಂತ್ರ ಕಾಣಿಸಿಕೊಂಡಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಒಣಗಿದ ಮರ. ಈ ಮರ ಈ ಹಿಂದೆ ಎಲ್ಲ ಮರಗಳಂತೆ ಹಚ್ಚ ಹಸಿರಾಗಿ ಬಂದವರಿಗೆ ನೆರಳು ನೀಡ್ತಿತ್ತಂತೆ. ಅದೊಂದು ದಿನ ಈ ಮರದಲ್ಲಿ ಜೇನು ಕಟ್ಟಿದೆ ಅಂತ ಈ ಜಮೀನಿನ ಮಾಲೀಕ ಇದ್ದಾನಲ್ಲ, ಪುನೀತ್ ಕುಮಾರ್ ಎಂಬ ಯುವಕ. ಈ ಯುವಕ ಜೇನು ಕಂಡು ಅದನ್ನ ಕಿತ್ತುಕೊಳ್ಳಲು ಮರ ಹತ್ತಿದ್ದನಂತೆ. ಈಗಲೇ ಆ ಮರದಲ್ಲಿ ಕಂಡು ಬಂದ ದೃಶ್ಯ ನೋಡಿ, ಈ ಪುನೀತನ ಜಂಗಾಬಲವೇ ಹುದುಗಿ ಹೋಗಿದೆ. ಮರದ ಕೊಂಬೆಯೊಂದರ ಮಧ್ಯೆ ಇದೇ ರೀತಿಯಲ್ಲಿ ಕೋಳಿ ಮೊಟ್ಟೆ, ಅರಿಶಿನ ದಾರ ಕಟ್ಟಿದ ತೆಂಗಿನಕಾಯಿ ಇಟ್ಟಿದ್ರಂತೆ. ಅದನ್ನ ಮರದಿಂದ ತೆಗೆದು ಸುಟ್ಟು ಹಾಕಿದ್ನಂತೆ. ಆದರೂ ಕೆಲವೇ ದಿನಗಳಲ್ಲಿ ಈ ಮರ ಒಣಗಿ ಹೋಗಿದೆ. ಟಮಾಟೋ ಹಾಕ್ತಿದ್ರೆ ಬೆಲೆಗೆ ಅಂದ್ಬಿಟ್ಟು ಮರ ರೋಡಲ್ಲಿ ಕಿತ್ತಾಕ್ತಾ ಇದ್ರು. ಬೇಕು ಗಲಾಟೆ ಮಾಡಿ ನಾವು ಉಳಿಸ್ಕೊಂಡೆ ಮರನ. ನಂಗೆ ಕಾಯಿಗ ಹಾಕಿದ್ರೆ ನೆರಳು ಬೇಕು ಅಂದ್ಬಿಟ್ಟು ಆ ಮರಕ್ಕೆ ಮಾಡಿಬಿಟ್ಟಾರೆ. ಅದನ್ನ ಒಂದು 6 ತಿಂಗಳಿಂದ ಅದ್ರಲ್ಲಿ ಜೇನಿತ್ತು, ಕಿತ್ತನ ಅಂದ್ಬಿಟ್ಟು ಮರ ಹತ್ತಾ ಇದ್ರೆ ಅದ್ರಲ್ಲಿ ಎತ್ಕೊಂಡು ಕಾಯಿ ಇಕ್ಕಿದ್ರು. ಆ ಕಾಯಿ ನಾನು ನೋಡಿದೆ ಎಲ್ಲ ಅದ್ರಲ್ಲಿ ಏನೋ ಹಚ್ಚನ್ ತಿಂಗಳು ಏನೆಲ್ಲ ಇಕ್ಕಿದ್ರು, ಮೊಟ್ಟೆ ಎಲ್ಲ ಇಕ್ಕಿದ್ರು. ಅದನ್ನ ಸುಟ್ಟಾಕ್ಬಿಟ್ಟೆ. ಅವತ್ತು ಆ ಸುಟ್ಟಾಗೋದ್ರಿಂದ ಆ ಮರ ಒಣಗೋಗ್ಬಿಡ್ತು. ಆ ಮರ ಒಣಗೋಗಿದ್ಮೇಲೆ ನಂಗೆ ಹೀರೆ ಗಿಡ ಮಾಡಿರೋದಕ್ಕೆ ಭಯ ಬಂದೈತೆ. ನಮ್ಮ ಬೆಳೆನೇ ಹಿಂಗೆ ಆಗುತ್ತೆ ಅಂತ ನಂಗೆ ಅದೊಂದು ಭಯ. ಇವಾಗ ಮರ ಹೆಂಗ್ ಹೋಯ್ತು ಅಂತ ಮರನೇ ಹೋದ್ರೆ 20 ವರ್ಷದಿಂದ ಆಯ್ತು. ಮರನೇ ಹೋಯ್ತು ಅಂದ್ರೆ ಗಿಡ ಹೋಗಲ್ಲ, ಹಿರೇ ಗಿಡ ಹೋಗುತ್ತೆ ಅಂತ ನಂಗೆ ಭಯ. ಅದರ ನಂತರ ಇದೀಗ ತೋಟದಲ್ಲಿರುವ ಕಲ್ಲೊಂದರ ಬುಡದಲ್ಲಿ ಅರಿಶಿನ ದಾರ ಕಟ್ಟಿದ ತೆಂಗಿನಕಾಯಿ, ಅದರ ಸುತ್ತ ನಿಂಬೆ ಹಣ್ಣುಗಳು ಮತ್ತು ಅಕ್ಷತೆಯನ್ನ ಹಾಕಲಾಗಿದ್ದ ಇದು ಮಾಟ ಮಂತ್ರವೇ ಆಗಿದೆ ಅನ್ನೋ ಆತಂಕ ಮತ್ತೆ ರೈತನನ್ನ ಕಾಡ್ತಿದೆ. ಇದೇ ರೀತಿಯ ತೆಂಗಿನಕಾಯಿ ಇದ್ದ ಮರ ಒಣಗಿ ಹೋಗಿದೆ. ಅದೇ ರೀತಿಯಲ್ಲಿ ತಾನು ಇಟ್ಟಿರುವ ಬೆಳೆಯು ಎಲ್ಲಿ ಹಾಳಾಗಲಿದೆಯೋ ಎಂಬ ಆತಂಕ ಈ ರೀತಿ ಪುನೀತನನ್ನ ಕಾಡುತ್ತಿದೆಯಂತ. ಹಾಗಾಗಿಯೇ ಈ ಸಂಬಂಧ ಪೊಲೀಸರಿಗೂ ದೂರು ನೀಡಲು ರೈತ ಪುನೀತ್ ನಿರ್ಧರಿಸಿದ್ದ. ಯಾವ ಕ್ಷಣದಲ್ಲಿ ಏನಾಗಲಿದೆಯೋ ಎಂಬ ಆತಂಕದಲ್ಲಿಯೇ ಜೀವನ ಕಳೆಯುವಂತಾಗಿದೆ ಎಂದು ಅಳಲು ತೋಡಿಕೊಂಡಿದ್ದಾನೆ. ಬಂದ್ಬಿಟ್ಟು ಇಲ್ಲಿ ನಮ್ಮ ತೋಟ ಇದೆ, 5 ಎಕರೆ ರೋಡ್ಗೆ ಇದೆ, ಕಾಲ್ನಡಿಗೆ ದೂರದಲ್ಲಿ ಇದೆ. ರೋಡ್ ಪಕ್ಕದಲ್ಲಿ ಒಂದು 5 ಎಕರೆ ಜಮೀನು ಇದೆ. 1 ಎಕರೆ ಹೀರೆ ಗಿಡ ಹಾಕಿದ್ರೆ ಅಲ್ಲಿ ಇನ್ನೇನು ಬೆಳಗ್ಗೆ ಕಾಯಕ್ಕೆ ಹೋಗ್ಬೇಕು. ಬಂದು ಯಾರೋ ರಾತ್ರಿ ಹಿಂಗೆ ಬಂದು ಒಳ್ಳೆ ತೆಂಗಿನಕಾಯಿ ಬಿಟ್ಟು ಸುತ್ತ ಹಚ್ಚಂತಿಗಳಾಗ್ಬಿಟ್ಟು ಅಥವಾ ಏನೋ ಮಾಡೋಗಿದ್ದಾರೆ. ಇದಕ್ಕೆ ಮುಂಚೆನೂ ಒಂದ್ಸತಿ ಒಂದು ದೊಡ್ಡದು ಮರ ಇದೆ, ರೋಡ್ಗೆ ಇದೆ, ಮೇನ್ ರೋಡ್ಗೆ ಇದೆ. ಆ ಮರಕ್ಕೆ ಮಾಡಿದ್ದಾರೆ. ಅವಾಗ ನಾವೇನೋ ಅನ್ಸಲಿಲ್ಲ ಅಂತ. ಆಮೇಲೆ ಮರ ಸುಟ್ಟೈತು. 6 ತಿಂಗಳಾದ್ಮೇಲೆ ಮರನೇ ಒಣಗೋಗ್ಬಿಡ್ತು. ದೊಡ್ಡ ಮರ, ಒಂದು 29 ವರ್ಷದಿಂದ ಐತೆ ಮರ, ದೊಡ್ಡ ಮರ. ಅದು ಮರ ಸುಟ್ಟೋಗ್ಬಿಡ್ತು. ಅವಾಗ ಅದರಿಂದ ಇದನ್ನ ಇವಾಗ ಹಿರೇ ಗಿಡದಲ್ಲಿ ಹಿಂದೆ ತಗೊಂಬಂದು ಅದನ್ನ ನೋಡೋಕೆ ನಂಗೆ ಸ್ವಲ್ಪ ಏನೋ ಭಯ ಆಗ್ತಿದೆ. ಯಾಕೆ ಹಿಂಗೆ ಮಾಡೋರು ಅಂದ್ರೆ ನಮ್ಗೆ ಗೊತ್ತಿಲ್ಲ. ಅವರು ಏನಂತ ನಮ್ಗೆ ಯಾವ್ದು ಗೊತ್ತಿರೋದ್ರೆ ಈ ತರ ಇದ್ರ ಬಗ್ಗೆ ಅನುಭವ ಇದ್ರೆ ನಂಗೆ ಸ್ವಲ್ಪ ತಿಳುವಳಿಕೆ ಕೊಡ್ಬೇಕು. ಈ ತರ ಸ್ವಲ್ಪ ಭಯ ಇದೆ ನಮ್ಗೆ. ಅದಕ್ಕೆ ಮುಂಚೆನೂ ಮಾಡಿದ್ದಾರೆ. ಇವಾಗ ಇದಕ್ಕೆ ಏನ್ ಮಾಡ್ಬೇಕಂತ ನಮಗೂ ಗೊತ್ತಾಗ್ತಿಲ್ಲ. ಪ್ರಸ್ತುತ ರೈತ ಪುನೀತ್ ತೋಟದಲ್ಲಿ ಹೀರೆಕಾಯಿ ಹಾಕಿದ್ದ. ಅದನ್ನ ಕೊಯ್ಲು ಮಾಡಲು ತೋಟಕ್ಕೆ ಇಳಿಯಲು ಹೆದರುವಂತಾಗಿದೆಯಂತೆ. ತನಗೆ 5 ಎಕರೆ ಜಮೀನಿದ್ದು ಉತ್ತಮ ಬೆಳೆ ತೆಗೆಯುತ್ತಿದ್ದೇನೆ ಎಂಬ ಅಸೂಯೆಯಿಂದ ಇಂಥ ಕೆಲಸ ಮಾಡಿರಬಹುದು ಎಂದು ಸಂಶಯ ವ್ಯಕ್ತಪಡಿಸಿರುವ ಪುನೀತ್, ಅಸಹಾಯಕನಾಗಿರುವ ತಂದೆ ಸೇರಿದಂತೆ ತನ್ನ ಕುಟುಂಬಕ್ಕೆ ಏನಾಗಲಿದೆಯೋ ಎಂಬ ಆತಂಕ ವ್ಯಕ್ತಪಡಿಸಿದ್ದಾನೆ. ಇದೆಲ್ಲ ಮೂಢನಂಬಿಕೆ ಎಂದು ನಾವು ಸುಲಭವಾಗಿ ಹೇಳಬಹುದಾ? ಆದರೆ ಒಣಗಿದ ಮರ ಇನ್ನೂ ಸಾಕ್ಷಿಯಾಗಿ ಅಲ್ಲೇ ನಿಂತಿರಬೇಕಾದ್ರೆ ಇಂಥ ಅನಕ್ಷರಸ್ಥ ರೈತರನ್ನ ನಂಬಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದ್ದ. ಇಂತಹ ಗೊಡ್ಡು ಬೆದರಿಕೆಗಳಿಗೆ ಪ್ರಯತ್ನಿಸಿರುವ ಕಿಡಿಗೇಡಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ರೈತ ಪುನೀತ್ ಮನವಿ ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.